ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ಟ್ರಸ್ಟ್ ಹಾಗೂ ಆರ್ಯವರ್ಷ ಮಂಡಳಿ ಆಶ್ರಯದಲ್ಲಿ ಕಾವೇರಿ ಆರತಿ ಬಳಗದ ಸಹಯೋಗದೊಂದಿಗೆ ನಡೆದ ಕಾರ್ಯಕ್ರಮದಲ್ಲಿ ಸಂಸದ ಯದುವೀರ್ ಕೃಷ್ಣದತ್ತ ಒಡೆಯರ್, ಮಡಿಕೇರಿ ಕ್ಷೇತ್ರ ಶಾಸಕ ಡಾ ಮಂತರ್ಗೌಡ, ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಮತ್ತಿತರ ಗಣ್ಯರು ನದಿಗೆ ಸಾಮೂಹಿಕವಾಗಿ ಆರತಿ ಬೆಳಗಿದರು. ಸಂಸದ ಯದುವೀರ್ ಅವರು ಮಾತನಾಡಿ, ಪ್ರಕೃತಿಯೊಂದಿಗೆ ಮಾನವನ ಭಾವನಾತ್ಮಕ ಸಂಬಂಧ ವೃದ್ಧಿಸಬೇಕಿದೆ. ಆಗ ಮಾತ್ರ ಪರಿಸರ ಸಂರಕ್ಷಣೆ ಸಾಧ್ಯ. ನದಿಗಳ ಸಂರಕ್ಷಣೆ ನಿಟ್ಟಿನಲ್ಲಿ ವೈಜ್ಞಾನಿಕವಾಗಿ ತಾರ್ಕಿಕ ವಾದ ಪರಿಹಾರ ಕಂಡುಕೊಳ್ಳುವ ಅಗತ್ಯವಿದೆ. ಧಾರ್ಮಿಕ ಆಚರಣೆಗಳಿಂದ ಮೂಲವಾದ ಪರಿಸರವನ್ನು ಆರಾಧಿಸುವಂತಾಗಬೇಕಿದೆ ಎಂದು ಕರೆ ನೀಡಿದರು. ಕರ್ನಾಟಕದಲ್ಲಿ ಕಾವೇರಿ ಮಾತೆಗೆ ತಾಯಿ ಸ್ಥಾನ ಕಲ್ಪಿಸಿದ್ದು, ಎಲ್ಲರೂ ಕೂಡ ಕಾವೇರಿ ರಕ್ಷಣೆಗೆ ಪಣ ತೊಡಬೇಕಿದೆ. ಇಲ್ಲಿನ ನದಿ ತಟದ ಆರತಿ ಕ್ಷೇತ್ರ ಅಭಿವೃದ್ಧಿಗೆ ಅಗತ್ಯ ಕ್ರಮ ವಹಿಸುವುದಾಗಿ ತಿಳಿಸಿದರು. 15 ವರ್ಷಕ್ಕೆ ಇಲ್ಲಿ ಕಾವೇರಿ ಆರತಿ ನಡೀತಾ ಇದೆ. 181ನೇ ಇವತ್ತು ಹುಣ್ಣಿಮೆ ದಿವಸ ಈ ಒಂದು ಕಾವೇರಿ ಆರತಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸುತ್ತಾ, ನಮ್ಮ ಭಾರತ, ಅದಕ್ಕೆ ಇನ್ನೊಂದು ಹೆಸರು ನಮ್ಮ ಋಗ್ವೇದದಲ್ಲಿ ಅಂದರೆ ಸಪ್ತಸಿಂಧು, ಅಂದರೆ 7 ನದಿ ಹರಿಯುವಂಥ ಒಂದು ಪ್ರದೇಶ ಇದೆ. ನಮ್ಮ ಮೂಲ ಒಂದು ಭಾರತದ ಏನು ನಿವಾಸಿಗಳಿದ್ರು ಆ ಒಂದು ಕಾಲದಿಂದ ಇವತ್ತವರೆಗೂ ಆ ಧರ್ಮ ಪ್ರಕೃತಿಗೆ ಅನುಗುಣವಾಗಿರ್ತಕ್ಕಂಥದ್ದು ಅಂತ ಎಲ್ಲರಿಗೂ ಗೊತ್ತಿದೆ. ಶಾಸಕ ಡಾ ಮಂತರ್ಗೌಡ ಮಾತನಾಡಿ, ನದಿಯಂಚಿನಲ್ಲಿ ಹುಟ್ಟಿರುವ ನಮ್ಮೆಲ್ಲರ ಪುಣ್ಯ. ನದಿ ಸೇರಿದಂತೆ ನದಿ ತಟಗಳ ಸಂರಕ್ಷಣೆಗೆ ನಮ್ಮೆಲ್ಲರ ಹೊಣೆಯಾಗಬೇಕಿದೆ. ಸರಕಾರಗಳು, ಸ್ಥಳೀಯ ಆಡಳಿತಗಳ ಜೊತೆಯಲ್ಲಿ ನಮ್ಮ ಜವಾಬ್ದಾರಿ ಏನು ಎಂಬುದನ್ನು ನಾಗರಿಕರು ಚಿಂತನೆ ಹರಿಸಬೇಕಿದೆ. ಜನಸಂಖ್ಯೆ ಹೆಚ್ಚಿದಂತೆ ಬಡಾವಣೆಗಳ ಸಂಖ್ಯೆ ಕೂಡ ವೃದ್ಧಿಸುತ್ತಿದೆ. ಕಲುಷಿತ ನೀರು ನದಿ ಸೇರುತ್ತಿದೆ. ನದಿ ತಟ ಆಕ್ರಮಣಗೊಳ್ಳುತ್ತಿದೆ. ನದಿ ಬಫರ್ ಝೋನ್ ಅತಿಕ್ರಮಣ ಸಲ್ಲದು. ನದಿ ಕಲುಷಿತಗೊಳಿಸುವವರು, ನದಿ ತಟ ಆಕ್ರಮಿಸುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕಿದೆ ಎಂದರು. ನದಿ ಸಂರಕ್ಷಣೆಗೆ ನಿರಂತರವಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಅಗತ್ಯವಿದೆ ಎಂದರು. ರಿವರ್ ಪ್ರೊಟೆಕ್ಷನ್ ಅಲ್ಲಿ ಗಂಗಾ ನದಿನೂ ಪ್ರೊಟೆಕ್ಷನ್ ಇಲ್ಲ. ಮಾತ್ರ ಕೇಂದ್ರ ಸರ್ಕಾರ ಐ ಥಿಂಕ್ 99ರಲ್ಲಿ ಗಂಗೆ ನದಿಗೆ ದೊಡ್ಡ ಮಟ್ಟದಲ್ಲಿ ಒಂದು ರಕ್ಷಣೆ ಕೊಡೋಕ್ಕೆ ಒಂದು ಯೋಜನೆ ತಂದ್ರು ಅವತ್ತಿನ ಸಂದರ್ಭದಲ್ಲಿ. ಮಾತ್ರ ನಮ್ಮ ಕಾವೇರಿಗೆ ಆ ಮಟ್ಟಕ್ಕೆ ಇನ್ನೂ ರಕ್ಷಣೆ ಸಿಕ್ಕಿಲ್ಲ, ಕಾನೂನು ರೀತಿಯಲ್ಲಿ ಸಿಕ್ಕಿಲ್ಲ. ಮಾತ್ರ ಏನು ಬಫರ್ ಝೋನ್ಗಳು ನಾವು ಮೇಂಟೈನ್ ಮಾಡಬೇಕು. ಹಂಚಿನಲ್ಲಿ ಅನಧಿಕೃತ ಲೇಔಟ್ಗಳು ಆಗಿರೋಂಥ ಸಂದರ್ಭದಲ್ಲಿ ಹಲವಾರು ಲೇಔಟ್ಸ್ ಬಂದರೆ ಜನಸಂಖ್ಯೆ ಜಾಸ್ತಿ ಆಯ್ತಿದೆ. ಜನಸಂಖ್ಯೆ ಜಾಸ್ತಿ ಆಯ್ತಿದ್ರೆ ಈ ವೆಟ್ ಗ್ರೇ ವಾಟರ್ ಏನು, ಸೂವೇಜ್ ವಾಟರ್ ಏನು ಅನ್ಟ್ರೀಟೆಡ್ ಆಗಿ ನಾವು ಡೈರೆಕ್ಟ್ ಆಗಿ ನಾವು ಕಾವೇರಿ ನದಿಗೆ ಹೋಯ್ತಾ ಇದೆ. ನಾನಂತೂ ನಿಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ, ನನ್ನ ಅವಧಿಲಿ ಬಫರ್ ಝೋನ್ ಕಾಪಾಡೋದಂತೂ ನನ್ನ ಜವಾಬ್ದಾರಿ. ದಯವಿಟ್ಟು ತಮ್ಮ ಯಾರಾದರೂ ಬಂದ್ರು ನಾನು ಇದನ್ನ ಬಿಡಿಸ್ಕೊಡಿ ಅಂತ ಹೇಳಿದ್ರೆ ನಾನು ಮಾತ್ರ ನಿಮಗೆ ಕೈ ಜೋಡಿಸಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಅನ್ನೋದ್ರ ಜೊತೆಗೆ ಎಷ್ಟೋ ಲೇಔಟ್ಗಳು ಇಲ್ಲಿಗೆ ಬಂದಿರೋದು. ನಾವು ಈಗಲೇ ತಾನೇ ಗಿಡ ನೆಟ್ಟೋ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ದೋ ಇಲ್ಲ ಗೊತ್ತಿಲ್ಲ, ಅದೊಂದು ಗುದ್ಲಿ ತೆಗೆದ್ರೆ 5 ಪ್ಲಾಸ್ಟಿಕ್ ಬಂದೋ, ಆ ಪರಿಸ್ಥಿತಿ ಬಂದಿದೆ. ನೀವು ನೋಡಿದ್ರೋ ಇಲ್ಲೋ ಗೊತ್ತಿಲ್ಲ, ನಾನು ಮಾತ್ರ ಅಬ್ಸರ್ವ್ ಮಾಡ್ಕೊಂಡೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸರ್ಕಾರದ ಕಾನೂನು ಇರ್ಬೋದು, ನಾವು ಫೈನ್ ಹಾಕ್ಬೋದು, ಒಂದ್ ದಿವಸ ಜೈಲಲ್ಲಿ ಕೂರಿಸ್ಬೋದು, ಬೇರೆ ರೀತಿಲಿ ಇರ್ಬೋದು. ಮಾತ್ರ ನಮ್ಮ ಸಿವಿಕ್ ಸೆನ್ಸ್ ಎಲ್ಲಿದೆ ಅಂತ ನಾವು ಪ್ರಶ್ನೆ ನಾವು ಮಾಡ್ಕೋಬೇಕಾಗುತ್ತೆ. ಅದನ್ನ ಯಾರು ನೀವು ಹೇಳ್ದಂಗೆ ಮಂತರೇ ಬಂದ್ಬಿಟ್ಟು ಮಾತಾಡಬೇಕು, ಇಲ್ಲ ನಮ್ಮ ಸಂಸದರು ಬಂದು ಹೇಳಬೇಕು, ಇಲ್ಲಾಂದ್ರೆ ಗುರುಗಳಾದಂಥ ಸ್ವಾಮೀಜಿಗಳು ಬಂದು ಹೇಳ್ಬೋದು, ಇಲ್ಲಾಂದ್ರೆ ಪತ್ರಕರ್ತರು ಹೈಲೈಟ್ ಮಾಡಬೇಕು ಅಂತ ಅದು ಅವಶ್ಯಕತೆ ಏನಿಲ್ಲ. ನಮ್ಮ ಸಿವಿಕ್ ಸೆನ್ಸು ನಾವು ಕಾಪಾಡಬೇಕು. ನಮಗೆ ನನಗೊತ್ತಿರಂಗೆ ಹೊಳೆ ಹಂಚಲ್ಲಿ ಹುಟ್ಟಿರೋದೇ ಪುಣ್ಯ. ಅದನ್ನ ಕಾಪಾಡೋಕೆ ನಾವು ಯಾಕೆ ಮಾಡ್ಕೋತಾ ಇಲ್ಲ ಅಂತ ಒಂದು ರೀತಿಯಲ್ಲಿ ನಾವೇ ನೋಡ್ಕೋಬೇಕು. ನಾವು ಯಾಕಂತಂದ್ರೆ ಇಲ್ಲಿ ಕೆಲವು ಮನೆಗಳಲ್ಲಿ ಪಾಪ ಯಾರು ಹೆಸರುಗಳು ಹೇಳೋದಿಲ್ಲ. ಹೊಳೆ ಹಂಚಲ್ಲಿ ಇರೋಂಥ ಮನೆಗಳು ಕಸ ಎಲ್ಲ ಹಾಕ್ತೇವೆ ಸರ್, ಹೊಳೆಯಲ್ಲಿ ಎತ್ಬಿಟ್ಟು ಹೋಯ್ತಾ ಇರೋದು. ಕೆಲವು ಬ್ರಿಡ್ಜ್ಗಳು ಸಿಕ್ಕಿದ್ರೆ ಖುಷಿಯಾಗಿ ನಾವು ನೋಡಿರ್ತೀವಿ, ನೀವು ನೋಡಿರ್ತೀರ, ಬ್ರಿಡ್ಜಲ್ಲಿ ಉಪಯೋಗಿಸ್ಕೊಂಡು ಡಬ್ಬನ ಹಿಂಗೆ ತೆಗೆದುಬಿಟ್ಟು ಹಾಕ್ತಾ ಇರ್ತಾರೆ. ನಮ್ಮ ಮೇನ್ ಕೊಪ್ಪ ಬ್ರಿಡ್ಜಲ್ಲೇ ಮಾಡ್ತಾ ಇರ್ತಾರೆ. ಈ ತರ ನೋಡಿದಾಗ ಒಂದು ರೀತಿಯಲ್ಲಿ ಸಿಟ್ಟು ಬಂದೇ ಬರ್ತದೆ. ಮಾತ್ರ ನೀವು ಹೇಳ್ದಂಗೆ ನಾವು ರಾಜಕಾರಣಿಗಳು ನಾವು ಏನಾದ್ರೂ ಹೇಳ್ಬಿಟ್ರೆ ನಮ್ಮ ವೋಟ್ ಕಡಿಮೆ ಆಗ್ಬೋದು ಅಂತ ಯೋಚನೆ ಮಾಡ್ಕೊಂಡಾಗ ದಟ್ ಇಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ನಾವು ಮಾಡ್ತಾ ಇರೋದು. ಕಾನೂನು ಕಠಿಣವಾಗಿ ಈ ತರದಲ್ಲಿ ಫೈನ್ ಹಾಕ್ಬೇಕು. ಮುನ್ಸಿಪಾಲಿಟಿ ಬಾಡೀಸ್ ಇರ್ಬೋದು, ಗ್ರಾಮ ಪಂಚಾಯತಿಗಳು ಇರ್ಬೋದು, ಇಲ್ಲಾಂದ್ರೆ ಕಾನೂನುಗಳು ಇರ್ಬೋದು, ದೊಡ್ಡ ಮಟ್ಟದ ಕಾನೂನುಗಳು ತಂದು ನಮ್ಮ ಕಾವೇರಿ ನದಿಗಳನ್ನ ರಕ್ಷಣೆ ಮಾಡಬೇಕು. ಏನು ಬಫರ್ ಝೋನು 50 ಮೀಟರ್ ಏನು ಇವತ್ತಿನ ಕಾಲದಲ್ಲಿ ಇದೆ, ಅದನ್ನ ನಿರಂತರವಾಗಿ ಕಾಪಾಡಕ್ಕೆ ನಾವೆಲ್ಲರೂ ತ್ಯಾಗ ಮಾಡಬೇಕಾಗುತ್ತೆ.
ಮಾಜಿ ಶಾಸಕ ಅಪ್ಪಚ್ಚುರಂಜನ್ ಮಾತನಾಡಿ, ಸಮಾಜಕ್ಕೆ ಆರ್ಯವೈಶ್ಯ ಸಮುದಾಯದವರ ಕೊಡುಗೆ ಅಪಾರವಿದೆ. ವಾಸವಿ ಸಪ್ತಾಹದ ಮೂಲಕ ಸಾರ್ವಜನಿಕರಿಗೆ ಅನುಕೂಲವಾಗುವ ಕಾರ್ಯಕ್ರಮಗಳನ್ನು ಕೈಗೊಂಡಿರುವುದು ಶ್ಲಾಘನೀಯ ವಿಚಾರ ಎಂದರು. ಪ್ಲಾಸ್ಟಿಕ್ ಬಳಕೆ ನಿಯಂತ್ರಣಕ್ಕೆ ಬರಬೇಕಿದೆ. ಕಸ ತ್ಯಾಜ್ಯ ನಿರ್ವಹಣೆಗೆ ಎಲ್ಲರೂ ಮುಂದಾದಾಗ ಮಾತ್ರ ಸ್ವಚ್ಛ ಪರಿಸರ ನಿರ್ಮಾಣ ಸಾಧ್ಯ ಎಂದರು. ಇಡೀ ದೇಶಕ್ಕೆ ಒಂದು ಅದ್ಭುತವಾದ ಒಂದು ವ್ಯಕ್ತಿಯನ್ನು ಕೊಟ್ಟಂಥದ್ದು, ಅದನ್ನು ಅವರು ಮರ್ತೋಗ್ಬಿಟ್ಟಿದ್ದಾರೆ. ಇಡೀ ದೇಶಕ್ಕೆ ಕೊಟ್ಟಿದ್ದಾರೆ. ಯಾರಿರ್ಬೋದು? ಮಹಾತ್ಮ ಗಾಂಧೀಜಿಯವರು ಕೂಡ ಸ್ವತಂತ್ರ ಹೋರಾಟವನ್ನು ಗಳಿಸಿಕೊಳ್ಳಲಿಕ್ಕೆ ಆರ್ಯವೈಶ್ಯ ಸಮಾಜದವರು ಅಂತ ಹೇಳಿಕ್ಕೆ ಇಚ್ಛೆಪಡ್ತಾರೆ. ಹಾಗಾಗಿ ಆರ್ಯವೈಶ್ಯ ಸಮಾಜದವರ ಈ ಸಪ್ತಾಹ ಕಾರ್ಯಕ್ರಮ ಏನಿದೆ, ಸಾರ್ವಜನಿಕರಿಗೆಲ್ಲರೂ ಕೂಡ ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ಹೇಳೋ ಉದ್ದೇಶವನ್ನು ಚಿಂತನೆ ಮಾಡಿ ಎಲ್ಲರೂ ಕೂಡ ಈ ಸಮಾಜದಿಂದ ಆರೋಗ್ಯದ ಬಗ್ಗೆ, ಡ್ರಗ್ಸ್ನ ಬಗ್ಗೆ ಹಲವಾರು ರೀತಿಯ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು, ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಶುಭವಾಗಲಿ, ಯಶಸ್ವಿ ಆಗಲಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ವಿಚಾರ ಹೇಳಿದರು, ನಾವು ಮಂತ್ರಿ ಆಗಿರುವಾಗಲೇ ಪ್ಲಾಸ್ಟಿಕ್ ಕಂಪ್ಲೀಟ್ ಬ್ಯಾನ್ ಮಾಡಬೇಕು ಅಂತ ಆದೇಶವನ್ನು ಮಾಡಿ ಕೊಟ್ಟಿದ್ದೇವೆ. ಆದರೆ ಇದುವರೆಗೂ ಕೂಡ ಇಂಪ್ಲಿಮೆಂಟ್ ಆಗಿಲ್ಲ ಅಂತ ಹೇಳೋದು ಕೂಡ ನಮ್ಮ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸ್ವಯಂ ಪ್ರೇರಿತವಾಗಿ ಬರಬೇಕಾಗ್ತದೆ. ಆದರೆ ನಾವೆಲ್ಲರೂ ಕೆಲವು ಜನ ಆಲ್ಮೋಸ್ಟ್ ಆಲ್ ಎಲ್ಲ ಫಾರಿನ್ಗೆ ಹೋಗ್ತಾರೆ. ಅಲ್ಲಿ ಹೋದ ಮೇಲೆ ಸಿಂಗಾಪುರಲ್ಲಿ ಒಂದು ಕಸವನ್ನು ಕೂಡ ರೋಡಲ್ಲಿ ಹಾಕ್ಲಿಕ್ಕೆ ಬಿಡೋದಿಲ್ಲ. ಹಾಕಿದರೆ ಇಮಿಡಿಯೇಟ್ ಫೈನ್ ಮಾಡ್ತಾರೆ ಅಂತೇಳಿ ಎಲ್ಲರೂ ಜೋಬಳೆ ತುಂಬಿಸ್ಕೊಂಡು ಹೋಗಿ ದಬಗೆ ಹಾಕುವಂಥ ಕೆಲಸವನ್ನು ಮಾಡ್ತೇವೆ, ಕಸದ ಬುಟ್ಟಿಗೆ ಹಾಕುವಂಥ ಕೆಲಸವನ್ನು ಮಾಡ್ತೇವೆ. ಅದೇ ರೀತಿ ಬೇರೆ ಬೇರೆ ದೇಶದಲ್ಲಿ ಮಾಡ್ತೇವೆ. ಯಾರು? ನಾವು ಹೋದವರೇ ಮಾಡ್ತೇವೆ. ಇಲ್ಲಿಗೆ ಬಂದ ಕೂಡಲೇ ಅದನ್ನು ಹೇಳೋದು ಮಾತ್ರ, ಅದನ್ನು ಪಾಲಿಸುವಂಥ ಕೆಲಸವನ್ನು ಯಾರೂ ಕೂಡ ಮಾಡೋದಿಲ್ಲ. ನಾವೊಂದು ಸಂದರ್ಭದಲ್ಲಿ ನಮ್ಮ KSRTC ಬಸ್ ಸ್ಟ್ಯಾಂಡ್ ಎದುರುಗಡೆ ಯಾರೋ ಒಬ್ಬರು ಕಾರಿಂದ ಇಷ್ಟು ಪ್ಯಾಕೆಟನ್ನು ತೆಗೆದು KSRTC ಡಿಪ್ಪೋದ ಎದುರುಗಡೆ ಬಿಸಾಡ್ಬಿಟ್ರು ಮಡಿಕೇರಿಯಲ್ಲಿ. ನನಗೆ ತಡೀಲಿಕ್ಕೆ ಆಗಲಿಲ್ಲ. ಕಾರ್ನ ಓವರ್ಟೇಕ್ ಮಾಡಿ ನಿಲ್ಲಿಸಿ ವಾಪಸ್ ಕರ್ಕೊಂಡು ಮುಂದೆ ಅವ್ರನ್ನ ಎರಗಿಸುವಂಥ ವ್ಯವಸ್ಥೆಯನ್ನು ನಾನು ಮಾಡಿದೆ. ಆ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಕಸ ಹಾಕ್ತಾರೆ, ಯಾರು ಪ್ಲಾಸ್ಟಿಕ್ ಹಾಕ್ತಾರೆ, ಅದನ್ನು ತೆಗೆಸುವಂಥ ವ್ಯವಸ್ಥೆಗೆ ನಾವು ಮುಂದುವರಿಬೇಕಾಗ್ತದೆ. ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠಾಧೀಶರಾದ ಶ್ರೀ ಸದಾಶಿವ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಕಾವೇರಿ ನದಿ ಆರತಿ ಕಾರ್ಯಕ್ರಮದಿಂದ ಮಾತ್ರ ಇಂದು ನದಿ ಅಲ್ಪ ಮಟ್ಟಿಗಾದರೂ ತಮ್ಮ ಪಾವಿತ್ರ್ಯತೆ ಉಳಿಸಿಕೊಂಡಿದೆ. ಜನಸಂಖ್ಯೆ ಹೆಚ್ಚಾದಂತೆ ನದಿ ಕಲುಷಿತಗೊಳ್ಳುತ್ತಿರುವುದು, ಅವನತಿಗೆ ಸಾಗುತ್ತಿರುವ ಬಗ್ಗೆ ಎಲ್ಲರೂ ಎಚ್ಚೆತ್ತುಕೊಳ್ಳಬೇಕಿದೆ. ಪ್ರಕೃತಿ ಮೇಲಿನ ಅಪಚಾರ ನಿಯಂತ್ರಣಕ್ಕೆ ಬಂದಾಗ ಮಾತ್ರ ಮಾನವನ ಜೀವನ ಸಮೃದ್ಧವಾಗಿ ಸಾಗಲು ಸಾಧ್ಯ ಎಂದರು.